ಇಷ್ಟು ಡೆಲಿವರಿ ಬಾಯ್ಸ್ಗಳು ವೇಟ್ ಮಾಡ್ತಾಯಿದ್ದಾರೆ, ಆರ್ಡ್ರೇ ಕೊಡ್ತಾಯಿಲ್ಲ. ನಮ್ಮ ಮಾರ್ತಳ್ಳಿಯಲ್ಲಿ 24 ಅವರ್ ಟ್ರಾಫಿಕ್ಕೆ. ಇವತ್ತು ಡೇಟ್ 26 ಭಾನುವಾರ, ನೈಟ್ ಶಿಫ್ಟು. 30 ಆರ್ಡ್ರ್ ಮಾಡಿದರೆ 810 ರೂಪಾಯಿ ಇನ್ಸೆಂಟಿವು ಎಕ್ಸ್ಟ್ರಾ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು ಹಳದಿ ರಾಮ್ಸ್ ರೆಸ್ಟೋರೆಂಟಿಂದ. 12:22 ಆರ್ಡ್ರ್ ಕೊಡೋಕ್ಕೆ 20 ನಿಮಿಷ ಮಾಡಿದ್ರು ಫಸ್ಟ್ನೇ ಆರ್ಡ್ರೆ. ಸ್ಪೈಸ್ ಕಡೆ ಅಂತ ಇದೆ, ಡ್ರಾಪು 3.1 ಕಿಲೋಮೀಟ್ರ್ ಇದೆ. ಬನ್ನಿ ಈಗ ಡ್ರಾಪ್ ಮಾಡಿ ನಾನು ಸಿಗ್ತೀನಿ. ಜಸ್ಟ್ ಡ್ರಾಪ್ ಆಯಿತು. ಎರಡನೇ ಆರ್ಡ್ರ್ ಆಗ್ತಾಯಿದ್ದಾನೆ. 4.63 45 ರೂಪಾಯಿ ಕೊಟ್ಟಿದ್ದಾನೆ ಮಂಡಿಸ್ತನ್ ಬಿರಿಯಾನಿಯಿಂದ. ಬನ್ನಿ ಇದು ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. ನೋಡಿ ಆರ್ಡ್ರ್ ಪಿಕಪ್ ಆಯಿತು. 6 ಬಿರಿಯಾನಿ ಕೊಟ್ಟಿದ್ದಾನೆ. 2200 ರೂಪಾಯಿ ಐಟಮು. ಎಕ್ಸೆಲ್ ಆರ್ಡ್ರ್ ಕೊಟ್ಟಲೇ ಇಲ್ಲ, ಬರೀ 45 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಡ್ರಾಪು 4.6 ಕಿಲೋಮೀಟ್ರ್ ಇದೆ. ಬನ್ನಿ ಎಲ್ಲಿದೆ ಇದು? ವೈಟ್ಫೀಲ್ಡ್ ಹಗ್ದು ರೋಡಲ್ಲಿ ಅಪಾರ್ಟ್ಮೆಂಟಲ್ಲಿ. ಬನ್ನಿ ಇದು ಡ್ರಾಪ್ ಮಾಡಿದ ಮೇಲೆ ಸಿಗ್ತೀನಿ. ಇದೆ ಕೆ ಬ್ಲಾಕಲ್ಲಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, ಬರೀ 46 ರೂಪಾಯಿ ಕೊಟ್ಟಿದ್ದಾನೆ. 2200 ರೂಪಾಯಿ ಐಟಮ್, ಟೋಟಲ್ 6 ಬಿರಿಯಾನಿ. ಎಕ್ಸೆಲ್ ಆರ್ಡ್ರನ್ನು ಕೊಟ್ಟಿದ್ರೆ ಒಂದು 150 ರೂಪಾಯಿ 200 ರೂಪಾಯಿ ಬಂದಿರೋದು. ಕೊಡಲ್ಲ ಅವನು. ನೋಡಿ ಮಲ್ಟಿ ಆರ್ಡ್ರ್ ಆಗ್ತಾಯಿದ್ದಾನೆ ಬಿರಿಯಾನಿ ಬಾಬಾಯಿಂದ. ಟೋಟಲ್ 8 ಕಿಲೋಮೀಟ್ರಿಗೆ 80 ರೂಪಾಯಿ ಕೊಟ್ಟಿದ್ದಾನೆ. ಒಂದು 8 ಕಿಲೋಮೀಟ್ರ್ಗಿಂತ ಜಾಸ್ತಿನೇ ಆಗುತ್ತೆ. ಅದು ಹೆಂಗೆ 8 ಕಿಲೋಮೀಟ್ರ್ ಅಂತ ತೋರಿಸ್ತಾನೆ ಗೊತ್ತಿಲ್ಲ. ಒಂದು ವರ್ತೂರು ಕೋಡಿದೆ, ಒಂದು ಓ ಫಾರ್ಮ್ ಸಿಗ್ನಲ್ ಇದೆ. ಏನಿದ್ರು ಕೂಡ ಮಿನಿಮಮ್ ಅಂದರೆ ಒಂದು 9-10 ಕಿಲೋಮೀಟ್ರ್ ಆಗುತ್ತೆ. ಬರೀ 8 ಕಿಲೋಮೀಟ್ರ್ ತೋರಿಸ್ತಾ ಇದ್ದಾನೆ ಅಷ್ಟೇ. ಎರಡು ರೆಡಿ ಇದೆ. ಇಲ್ಲೇ 300 ಮೀಟ್ರ್ ಪಿಕಪ್ ಇದೆ ಅಷ್ಟೇ. ಬನ್ನಿ ಇದು ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ ಆರ್ಡ್ರನ್ನ. 9619 ಇನ್ನೊಂದು ಆರ್ಡ್ರ್ ಇದೆ ರೀ ಅಣ್ಣ. 3243 3243 3243. ಒಂದು ಟೈಮ್ ಐ ಡಿ ಚೆಕ್ ಮಾಡ್ಕೊಳ್ರಿ, ಐಟಮ್ ಚೆಕ್ ಮಾಡ್ಕೊಳ್ರಿ. ಎರಡು ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ಫಸ್ಟ್ನೇ ಆರ್ಡ್ರು 3.5 ಕಿಲೋಮೀಟ್ರ್ ಇದೆ. ಬನ್ನಿ ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ನೇಮ್? ಓಕೆ ಥ್ಯಾಂಕ್ ಯು. ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಆಯಿತು. ಎರಡನೇ ಆರ್ಡ್ರು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? ಇಲ್ಲಿಂದ 3.7 ಕಿಲೋಮೀಟ್ರ್ ಇದೆ. ಫಸ್ಟ್ನೇ ಆರ್ಡ್ರು 3.5 ಕಿಲೋಮೀಟ್ರ್ ಇತ್ತು. ನೋಡಿ ಡೈರೆಕ್ಟ್ ಓ ಫಾರ್ಮ್ ಹತ್ರ ಇದೆ ಡ್ರಾಪು. ನೇಮ್ ಮೇಡಮ್? ಥ್ಯಾಂಕ್ ಯು ಮೇಡಮ್, ವೆಲ್ಕಮ್ ಮೇಡಮ್. ಡ್ರಾಪ್ ಆಯಿತು. ಮಲ್ಟಿ ಆರ್ಡ್ರು ನೋಡಿ, ಬರೀ 81 ರೂಪಾಯಿ ಕೊಟ್ಟಿದ್ದಾನೆ ಮಲ್ಟಿ ಆರ್ಡ್ರ್ ಹಾಕಿ. ನೋಡಿ ಇವಾಗ ಯಾವ ಆರ್ಡ್ರ್ ಸಿಗುತ್ತೋ ಗೊತ್ತಿಲ್ಲ, ಮತ್ತು ಔಟ್ ಆಫ್ ಝೋನು. ಟೋಟಲ್ಲು 5.5 ಆರ್ಡ್ರ್ ಆಗಿದೆ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ನೋಡಿ ಎಷ್ಟು ಹುಡುಗರು ವೇಟ್ ಮಾಡ್ತಾಯಿದ್ದಾರೆ. ಫುಡ್ಡೊಳಗೆ ಕೊಟ್ಟು 18-20 ನಿಮಿಷ ಆಯಿತು. 2 ಆರ್ಡ್ರು ನೋಡಿ, ವೇಟ್ ಟೈಮ್ 20 ನಿಮಿಷ ಆಯಿತು. ಇನ್ನೂ ಐಟಮ್ ತಂದು ಕೊಡ್ತಾಯಿಲ್ಲ. ಒಳಗಡೆ ನಮಗೆ ಅಲೋ ಕೊಡೋಂಗಿಲ್ಲ. ಈ ಕಂಪ್ನಿ ಒಳಗಡೆ ಆರ್ಡ್ರ್ ಬಿದ್ದರೆ ಪಿಕಪ್ಪನ್ನು ಬರಲಿ ಡ್ರಾಪನ್ನು ಬರಲಿ, ತುಂಬ ಲೇಟ್ ಮಾಡ್ತಾರೆ. ನೋಡಿ ವೇಟ್ ಟೈಮ್ 20 ನಿಮಿಷ. ಇನ್ನೂ ಒಂದು ಆರ್ಡ್ರ್ ರೆಡಿ ಕೊಟ್ಟಿದ್ದಾರೆ, ಅದು ಎತ್ಕೊಂಬರ್ತಾಯಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. 5883-1174. ಹಲೋ 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 ನೋಡಿ ಯಾರು ರೆಸ್ಪಾನ್ಸೇ ಮಾಡಲ್ಲ. ನೋಡಿ ಕಾಲ್ ಪಿಕ್ ಮಾಡಿದ್ದಾರೆ ಇವಾಗ, ಅರ್ಧ ಗಂಟೆ ಆದ್ಮೇಲೆ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಪಿಕ್ ಮಾಡಿದರೆ ಕಾಲ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಹಲೋ ಹಲೋ ನೋಡಿ ಕಾಲೇ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಪಿಕ್ ಮಾಡಿದ್ದಾರೆ ರೆಸ್ಟೋರೆಂಟ್ ಅವರು. ಫುಡ್ ರೆಡಿ ಕೊಟ್ಟು ಎಷ್ಟೊತ್ತಾಯಿತು?
ಒಂದು ಆರ್ಡ್ರ್ ಕೊಟ್ಟಿದ್ದಾರೆ. ಮನುಷ್ಯ ಇಲ್ಲ ರೆಸ್ಟೋರೆಂಟ್ ಅವ್ರು ಎಷ್ಟು ಗಂಟೆಗೆ ಬಂದಿರೋದು ಗೊತ್ತಾ? 2:52ಕ್ಕೆ ಬಂದರೆ ಆರ್ಡ್ರ್ ಈಗ ಸಾರಿ 2:52 ಅಂತ ನೋಡಿ. 2 ಗಂಟೆಗೆ ಬಂದರೆ ಆರ್ಡ್ರು 2:44 ಕೊಟ್ಟಿದ್ದಾರೆ. ಈ ಆರ್ಡ್ರು ಕೂಡ 2 ಗಂಟೆಗೆ ಬಂದಿರೋದು. ಒಂದೊಂದು ಆರ್ಡ್ರಿಗೆ 50 ನಿಮಿಷ ತೊಗೊತಾರೆ ಇವರು. ಟೈಮೆಲ್ಲ ವೇಸ್ಟ್ ಮಾಡ್ತಾರೆ ನನ್ನ ಮಕ್ಕಳು ತಂದು ರೆಸ್ಟೋರೆಂಟ್ ಅವರು. ಮಾಡೋಕ್ಕಾಗಲ್ಲ ಅಂದ್ರೆ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂತಾರೆ ಆರ್ಡ್ರ್ ಒಂದು ಗೊತ್ತಿಲ್ಲ. ಸುಮ್ಮನೆ ನಮಗೆ ಟೈಮ್ ವೇಸ್ಟ್ ಮಾಡ್ತಾರೆ. ಇಷ್ಟೊತ್ತಿಗೆಲ್ಲ ಡ್ರಾಪ್ ಆಗಿರ್ತಿದ್ವಿ 2 ಆರ್ಡ್ರು. ನಿಕ್ಕಿಲ್ಲ ಥ್ಯಾಂಕ್ ಯು ಮೇಡಮ್. ಫಸ್ಟ್ ನಾಡು ಡ್ರಾಪ್ ಆಯಿತು. ಇನ್ನೂ ಒಂದು ಆರ್ಡ್ರ್ ಇದೆ. ನೋಡಿ ಜಸ್ಟ್ ಡ್ರಾಪ್ ಆಯಿತು. ಬರೀ 95 ರೂಪಾಯಿ ಕೊಟ್ಟಿದ್ದಾನೆ 2 ಆರ್ಡ್ರಿಗೆ. 15 ರೂಪಾಯಿ ವೇಟಿಂಗ್ ಚಾರ್ಜ್ ಅಂತ ಅಷ್ಟೇ. ಅರ್ಧ ಗಂಟೆ ಮೇಲೆ ವೇಟ್ ಮಾಡಿದ್ದೀನಿ. ಎಂಥ ವರ್ಸ್ಟ್ ರೆಸ್ಟೋರೆಂಟಪ್ಪ ಅಂದರೆ ನೋಡಿ 9 ನಿಮಿಷದಲ್ಲಿ 2 ಆರ್ಡ್ರ್ ಡೆಲಿವರಿ ಮಾಡಿದ್ದೀನಿ. ಐಟಮ್ ಕೊಡೋಕ್ಕೆ 40 ನಿಮಿಷ 35-40 ನಿಮಿಷ ಮಾಡ್ತಾರೆ. ಇಂಥ ರೆಸ್ಟೋರೆಂಟ್ಗಳು ದಿನಕ್ಕೆ ಒಂದು 4-5 ಸಿಕ್ಬಿಟ್ರೆ ಆಯ್ತು ನೋಡಿ ಡ್ಯೂಟಿ ಮಾಡಿದಂಗೆ ನಾವು. ಜಸ್ಟ್ ಡ್ರಾಪ್ ಆಯಿತು ಆರ್ಡರು. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. 4 ಗಂಟೆ ಆಯಿತು. ಆರ್ಡ್ರ್ ಎಷ್ಟಾಗಿದೆಯಪ್ಪ ಅಂದರೆ ನಿಮಗೆ ಸ್ಕ್ರೀನ್ಶಾಟ್ ಆಗಿರುತ್ತೆ ನೋಡಿ. 12:30 ಆರ್ಡ್ರ್ ಆಗಿದೆ. ಅರ್ನಿಂಗ್ಸು 345 ಪ್ಲಸ್ 180 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಮತ್ತೀಗ 6 ಗಂಟೆಗೆ ಆನ್ ಮಾಡ್ತೀನಿ. ಬನ್ನಿ 6 ಗಂಟೆಗೆ ಆನ್ ಮಾಡಿದ ಮೇಲೆ ಸಿಗ್ತೀನಿ. ಆಯಿತು 6 ಗಂಟೆಗೆ ಆನ್ ಮಾಡಿದ್ದೀನಿ. ಒಂದು ಆರ್ಡ್ರ್ ಕೊಡ್ತಾಯಿಲ್ಲ ಇನ್ನು. ಇವತ್ತು ಮತ್ತೆ ಭಾನುವಾರ 12:30 ಆರ್ಡ್ರ್ ಆಗಿದೆ ಅಷ್ಟೇ. ಇನ್ನೂ 17:30 ಆರ್ಡ್ರ್ ಬೇಕು ಫುಲ್ ಟಾರ್ಗೆಟ್ಗೆ. ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ. ಬನ್ನಿ ಅಲ್ಲಿ ಸ್ಪೈಸ್ ಗಾರ್ಡನ್ ಹತ್ರ ಹೋಗೋಣ್ರಿ. 6 ಗಂಟೆಗೆ ಆನ್ ಮಾಡಿದ್ರೆ 6:15 ಆರ್ಡ್ರ್ ಕೊಟ್ಟಿದ್ದಾನೆ. ಇವಾಗ ಜಸ್ಟ್ ಪಿಕಪ್ ಮಾಡಿದ್ದೀನಿ ಬೆಲ್ಜಿಯನ್ ಎಫೆಲೆಯಿಂದ ಅಂತಾಯಿತು. ಸೋಬರ್ ರಿಮ್ ಹಾಕಿಬಿಟ್ಟಿದ್ದಾನೆ ಡ್ರಾಪು. ಅಲ್ಲಿಂದ ಮತ್ತೆ ಖಾಲಿ ಬರಲೇಬೇಕು. ಜಸ್ಟ್ ಡ್ರಾಪ್ ಆಯಿತು ಅಪಾರ್ಟ್ಮೆಂಟಲ್ಲಿ. ಈ ಆರ್ಡ್ರಿಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾನಪ್ಪ ಅಂದರೆ ಬರೀ 50 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಕೊಡ್ತಾ ಇರ್ಬೋದು. ಇನ್ನೂ ಔಟ್ ಆಫ್ ಝೋನಲ್ಲಿದ್ದೀನಿ. ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ. ನೋಡಿ ಟೈಮ್ ಎಷ್ಟಾಗಿದ್ದೆಪ್ಪ ಅಂದರೆ ಟೈಮು 6:55 7 ಗಂಟೆ. 1 ಅವರಿಗೆ ಒಂದೇ ಆರ್ಡ್ರ್ ಆಗಿದ್ದಂಗೆ ಅಷ್ಟೇ. ಈಗ ಬರೀ 50 ರೂಪಾಯಿ ಅರ್ನಿಂಗ್ಸು. ತುಂಬ ಕಷ್ಟ ಐತೆ ಟಾರ್ಗೆಟ್ ಮಾಡೋದು. ಆದರೂ ಟ್ರೈ ಮಾಡ್ತೀನಿ. ಬನ್ನಿ ಇಲ್ಲಿಂದ ಮತ್ತೆ ಖಾಲಿಯಾಗಿ ಹೋಗಲೇಬೇಕು ಅಲ್ಲಿಗೆ ಮಾರ್ತಳ್ಳಿಗೆ. ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಬನ್ನಿ ನೋಡಿ ಎಷ್ಟು ಜನ ವೇಟ್ ಮಾಡ್ತಿದ್ದಾರೆ ನೋಡಿ. ಇವೆಲ್ಲ ಫುಲ್ಲು ಜಾಮ್. ಇಷ್ಟು ಜನ ವೇಟ್ ಮಾಡ್ತಾಯಿದ್ರು. ಯಾರಿಗೋ ಒಬ್ಬರಿಗೆ ಅಪರೂಪಕ್ಕೆ ಆರ್ಡ್ರ್ ಬರ್ತಾಯಿದೆ. ಟೈಮೇ ನೈಟ್ 1 ಗಂಟೆ 2 ಗಂಟೆ ಆಗಿಲ್ಲ. ಇನ್ನು ನೈಟ್ 10:30. ನಾನೇ ಅರ್ಧ ಗಂಟೆ ಆಯ್ತು ಬಂದು ಕುಂತ್ಕೊಂಡು. ನನಗೂ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ. ಇದು ಸರ್ಜಾಪುರ ರೋಡಲ್ಲಿ ಕಿಚನಲ್ಲಿ. ಅಲ್ಲಿಂದ ಒಂದು 4-5 ಕಿಲೋಮೀಟ್ರಿಗೆ ಖಾಲಿಯಾಗಿ ಬಂದೆ. ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ. ಇಲ್ಲಿದ್ದವರಿಗೆ ಆರ್ಡ್ರ್ ಕೊಡ್ತಾಯಿಲ್ಲ. ಈ ಝೋನವರಿಗೆ ಸರ್ಜಾಪುರ ರೋಡ್ ಝೋನವರಿಗೆ ಕೊಡ್ತಾಯಿಲ್ಲ ಆರ್ಡ್ರು. ಇನ್ನು ನಮ್ಮ ಮಾರ್ತಳ್ಳಿ ಝೋನಿಂದ ಬಂದಿದ್ದೀನಿ ಖಾಲಿಯಾಗಿ. ಇಲ್ಲಿತ್ತು ಡ್ರಾಪ್ ಸರ್ಜಾಪುರದಲ್ಲಿ. ನನಗೇನು ಕೊಡ್ತಾನೆ ಇನ್ನೂ ಡೌಟ್ ಇದೆ. 23 ಆರ್ಡ್ರ್ ಆಗಿದೆ. ಇನ್ನೂ 7 ಆರ್ಡ್ರ್ ಬೇಕು. ಹಿಂಗೂ ಸ್ವಲ್ಪ ಟರ್ನ್ ಮಾಡಿಸಿದ. ಮಲ್ಟಿ ಆರ್ಡ್ರ್ ಕೊಟ್ಟು ಇವಾಗ ನೋಡಿ ಇದಕ್ಕಿದ್ದಂಗೆ ಸ್ಟಾಪ್ ಮಾಡಿಸ್ಬಿಟ್ಟ. 9:30ರಿಂದ 10:30 ತನಕ ಒಂದೇ ಒಂದು ಆರ್ಡ್ರ್ ಆಗಿದೆ. ಟೈಮು 10:40 ಆಯಿತು. ಇಲ್ಲಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿರೋ ಝೋನವರಿಗೆ ಆರ್ಡ್ರ್ ಕೊಡ್ತಾಯಿಲ್ಲ. ಇನ್ನು ನಮ್ಮ ಝೋನಿಗೆ ಎಲ್ಲಿ ನಮ್ಮ ಮಾರ್ತಳ್ಳಿ ಝೋನವರಿಗೆ ಹೆಂಗೆ ಕೊಡ್ತಾನೆ ಆರ್ಡ್ರು? ಇದ್ದರೆ ಕೊಡ್ತಾಯಿದ್ದ. ಕಾದು ಸಾಕಾಯಿತು. ಅರ್ಧ ಗಂಟೆ ಮೇಲೆ ಏನು ಮಾಡೋಕ್ಕಾಗಲ್ಲ. ಹೋಗ್ತಾ ಇರ್ತೀನಿ ನಿಧಾನಕ್ಕೆ. ಯಾವುದೋ ಹಾಕಿದರೆ ಚೆನ್ನಾಗಿ ಲಕ್ಕು. ಇನ್ನು 7 ಆರ್ಡ್ರ್ ಬೇಕು. ಇಲ್ಲಿಂದ ಬಂದರೆ 1.5 MG ಆರ್ಡ್ರ್ ಬರುತ್ತೆ ನಮ್ಮ ಝೋನಿಗೆ ಬಂದರೆ. ಅದಕ್ಕೋಸ್ಕರ ನಾನು ವೇಟ್ ಮಾಡಿದ್ದು. ಅದ್ರೇನು ಮಾಡ್ತಾರೆ ಕೊಡ್ತಾಯಿಲ್ಲ. ಬನ್ನಿ ಈಗ ಆರ್ಡ್ರು ಎಷ್ಟು ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ನೋಡಿ. ಇವಾಗ ಕೊಡ್ತಾಯಿದ್ದಾನೆ ಪುಣ್ಯ ಆರ್ಡ್ರು. ನಮ್ಮ ಮಾರ್ತಳ್ಳಿಗೆ ಬಂದು ಕೂಡ ಆರ್ಡ್ರ್ ಕೊಡ್ತಾಯಿದ್ದಾನೆ. ಯಾವುದೋ ಸ್ಪೈಸಿ ಹೌಸ್ ಅಂತೆ.
ಒಂದೊಂದು ಆರ್ಡ್ರ್ ಭಾಳ ಇಂಪಾರ್ಟೆಂಟ್ ಐತಿ ಈಗ. ಆ ಫುಡ್ಡಡಿ ಇದೆ ನನ್ನ ಲಕ್ಕು. ಇಲ್ಲೇ ಪಕ್ಕದಲ್ಲೇ ಇದೆ ಪಿಕಪ್ಪು. ನಾನು ಪಿಕಪ್ ಮಾಡ್ತೀನಿ. ಪಿಕಪ್ ಮಾಡಿದ್ಮೇಲೆ ಸಿಗ್ತಿಲ್ಲ. ಆರ್ಡರ್ ಪಿಕಪ್ ಆಯಿತು. ಡ್ರಾಪ್ 1.6 ಕಿಲೋಮೀಟ್ರ್ ಇದೆ. ಯಾವುದೋ ಪಿ ಜಿ ಹತ್ರ ಇದೆ ಡ್ರಾಪು. ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಅದು ಇವತ್ತು ಭಾನುವಾರ, ಮತ್ತೆ ಭಾನುವಾರ ಆದರೂ ಕೂಡ ಫುಲ್ ಟ್ರಾಫಿಕ್ಕು. ಇನ್ನು ಮಾಮೂಲು ಡೇ ಆಗಿಬಿಟ್ರೆ ಇನ್ನೂ ಟ್ರಾಫಿಕ್ಕು ನೋಡಿ. ಡ್ರಾಪ್ ಆಯಿತು. 30 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಈ ಟೈಮಲ್ಲಿ 10 ಗಂಟೆಯಿಂದ 12 ಗಂಟೆವರೆಗೆ ಸರ್ಜ್ ಇರೋಲ್ಲ. 24 ಆರ್ಡ್ರ್ ಆಯಿತು. ಇನ್ನೂ 6 ಆರ್ಡ್ರ್ ಬೇಕು. ಬನ್ನಿ ಈಗ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಟೈಮು 2 ಗಂಟೆ 25 ನಿಮಿಷ ಆಗಿದೆ ನೈಟು. ಅರ್ನಿಂಗ್ಸ್ ಎಷ್ಟಾಗಿದೆಪ್ಪ ಅಂದರೆ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. 1371 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಟೋಟಲ್ ಎಷ್ಟಾಯ್ತಪ್ಪ ಅಂದರೆ ಇವತ್ತು ಭಾನುವಾರದ್ದು 1371 ಪ್ಲಸ್ 810 ರೂಪಾಯಿ ಇನ್ಸೆಂಟಿವು ನೋಡಿ. ಇವತ್ತಿನ ಅರ್ನಿಂಗ್ಸು ಟೋಟಲು 2181 ರೂಪಾಯಿ ಅರ್ನಿಂಗ್ಸು. ಬೆಳಗ್ಗೆ 5 ಗಂಟೆವರೆಗೆ ಆನ್ಲೈನಲ್ಲೇ ಇರಬೇಕು ಇನ್ಸೆಂಟಿವ್ ಬೇಕಪ್ಪ ಅಂದರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.